ಇವತ್ತು ನಮ್ಮ ಈ ಸಂಭ್ರಮಾಚರಣೆ ನಾವೆಲ್ಲ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಎಲ್ಲ ಸೇರಿ ಮಾಡ್ತಿರುವಂತ ಒಂದು ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ಜಿಲ್ಲೆಯ ಸುಪುತ್ರ ಮತ್ತೆ ತಾಯಿ ಚಾಮುಂಡೇಶ್ವರಿಯ ವರಪುತ್ರ. ಸೊ ಈ ಜಿಲ್ಲೆಗೆ ತುಂಬಾ ಸಹಾಯ ಮಾಡಿದಂಥವ್ರು, ತುಂಬಾ ಅನುದಾನಗಳನ್ನ ಕೊಟ್ಟಿರುವಂತವ್ರು. ಇವತ್ತು ಅವರ ತಪಸ್ಸು ಇವತ್ತು ಯಶಸ್ವಿ ಆಗಿದೆ. ನಮ್ಮ ಜೊತೆನಲ್ಲಿ ಈ ಭಾಗದ ಜನ, ನಮ್ಮ ಚನ್ನಪಟ್ಟಣ ತಾಲೂಕಿನ ಜನ ಪ್ರತಿಯೊಬ್ಬರು ಓಟ್ ಹಾಕುವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನೋ ಒಂದು ಬಯಕೆ ಇತ್ತು. ಆ ಬಯಕೆ ಇವತ್ತು ನನಸಾಗಿದೆ. ಇವತ್ತು ಖುಷಿ ಪಡ್ತಾ ಇದ್ದಾರೆ ನಮ್ಮ ಚನ್ನಪಟ್ಟಣದ ಜನ ಮತ್ತೆ ಕರ್ನಾಟಕ ರಾಜ್ಯದ ಜನ. ಡಿ ಕೆ ಶಿವಕುಮಾರ್ ಅವರು ಒಂದ್ಸರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಇವತ್ತು ಆ ಆಸೆನ ನನಸಾಗಿದೆ ಇವತ್ತು. ಸೊ ಈ ಕಣ್ವ ಸೇತುವೆ ಏನಿದೆ, ಸಂಪರ್ಕ ಸೇತುವೆಗಳು ಇರ್ಲಿಲ್ಲ. ನಾವು ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರ ಹತ್ರ ಹೋಗಿ ಕೇಳ್ಕೊಂಡ್ವಿ. ಈ ಭಾಗದ ಜನ, ನಮ್ಮ ಮುಖಂಡರುಗಳು ಎಲ್ಲ ಹೋಗಿ ನಾವು ಕೇಳ್ಕೊಂಡ್ವಿ. ಆ ಕೇಳ್ಕೊಂಡಾಗ ಒಂದೇ ಮಾತಲ್ಲಿ ಆಯ್ತು ಮಾಡ್ಕೊಳ್ಳೋಣ ಅಂತ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರು ಮಾತು ಕೊಟ್ರು. ಅದ್ರ ಪ್ರಕಾರ ನಡ್ಕೊಂಡ್ರು. ಇವತ್ತು ಆ ಕೆಲಸಗಳು ನಡೀತಾ ಇರುವಂತದ್ದು ತಮ್ಗೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ಸುಮಾರು 5 ಸೇತುವೆಗಳು, 5 ಸಂಪರ್ಕ ಸೇತುವೆಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ನಮ್ಮ ಕಾವೇರಿ ನೀರಾವರಿ ನಿಗಮದಿಂದ. ಹಾಗೆ ನಮ್ಮ MLA ಸಾಹೇಬರು ಕೂಡ ಇದಕ್ಕೆ ಆ ಕಾಮಗಾರಿ ಏನು ಪ್ರಾರಂಭ ಆಯ್ತು ಅದನ್ನ ತ್ವರಿತವಾಗಿ ಮಾಡಿಸೋದ್ರಲ್ಲಿ ನಮ್ಮ MLA ಸಾಹೇಬರು CP ಯೋಗೇಶ್ವರ್ ಅಣ್ಣವರು ಕೂಡ ಬಹಳ ಶ್ರಮ ಹಾಕಿ ಅವರ ಒಂದು ಸಹಕಾರದಿಂದನೂ ಕೂಡ ಈ ಕಾಮಗಾರಿ ಇಷ್ಟು ಬೇಗ ಮುಗಿಬೇಕು ಅಂದ್ರೆ CP ಯೋಗೇಶ್ವರ್ ಅವರ ಸಹಕಾರ, ನಮ್ಮ MLA ಸಾಹೇಬರ ಸಹಕಾರ ಬಹಳ ದೊಡ್ಡದಿದೆ. ಹಾಗೆ ಇಲ್ಲಿ ಒಂದು ವಾಟರ್ ಫಿಲ್ಟರ್ ನಿರ್ಮಾಣ ಮಾಡುವಾಗ ಈ ಭಾಗದ ಜನ ಬಂದಾಗ ನಾವು ಬೈ ಎಲೆಕ್ಷನ್ ಅಲ್ಲಿ ಒಂದು ವಾಟರ್ ಫಿಲ್ಟರ್ ಬೇಕು ಅಂತ ಕೇಳಿದ್ರು. ಆ ವಾಟರ್ ಫಿಲ್ಟರ್ ನ ನಾವು ಏನ್ ಮಾಡಿದ್ವಿ, ಹೋಗಿ ಮತ್ತೆ ಕೇಳ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅವಾಗ ಎಲೆಕ್ಷನ್ ಇದ್ದಿದ್ದ ಕಾರಣ ನಾವು ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅನುದಾನ ತರ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಏನ್ ಮಾಡೋದು, ಈ ಭಾಗದಲ್ಲಿ ಬಹಳ ಕೊರತೆ ಇದೆ, ನೀರಿನ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನನ್ನ ಸ್ವಂತ ಕಂಪನಿಯಿಂದ ನಾನು ವಾಟರ್ ಫಿಲ್ಟರ್ ನ ನಿರ್ಮಾಣ ಮಾಡಿಕೊಟ್ಟಿದೀವಿ ಈ ಭಾಗದಲ್ಲಿ. ಸೊ ಹಾಗೆ ಮುಂದೆ ಹೋದ್ರೆ ನಮ್ಮ ಅರ್ಸು ಜನಾಂಗದ ಸಮುದಾಯ ಭವನ ಸುಮಾರು 20 ವರ್ಷಗಳಿಂದ ಅದು ವಿಳಂಬ ಆಗಿತ್ತು. ಸೊ ಅದನ್ನ ಕೂಡ ನಾವು DCM ಸಾಹೇಬ್ರ ಹತ್ರ ಮತ್ತೆ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರ ಹತ್ರ, ಮಾಜಿ ಸಂಸದರು ಡಿ ಕೆ ಸುರೇಶ್ ಸಾಹೇಬ್ರ ಹತ್ರ ಕೇಳ್ಕೊಂಡಾಗ ಅಣ್ಣ ಈ ತರ ಆಗಿದೆ, ದಯಮಾಡಿ ಇದಕ್ಕೊಂದು ನೀವು ನಮ್ಮನ್ನ ಈ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ಅತಿ ಶೀಘ್ರವಾಗಿ ಒಂದು ಅನುದಾನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ನಮ್ಮ DCM ಸಾಹೇಬರ ಅನುದಾನದಿಂದ ಸುಮಾರು 80 ಲಕ್ಷ ರೂಪಾಯಿಗಳ ಅನುದಾನನ ನಮ್ಮ ಅರಸು ಸಮುದಾಯ ಭವನಕ್ಕೆ ಕೊಟ್ಟಂತದ್ದು ಕೂಡ ನಾವು ಮರೆಯಂಗಿಲ್ಲ. ಈ ಸಮಯದಲ್ಲಿ DCM ಸಾಹೇಬ್ರು ಆಗಿದ್ದಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವಕ್ಕೆಲ್ಲ ಬಂದು ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಚಾಲನೆ ಮಾಡಿದ್ರು. ಇವತ್ತು ನಾವು ಬಹಳ ಖುಷಿ ಪಟ್ಕೊಂಡು ಹೇಳ್ಕೋಬೇಕಾಗಿರುವಂತ ವಿಚಾರ, ಮತ್ತೆ ಅವರ ಸಮಯ ತಗೊಂಡು ಇದೆಲ್ಲದರ ಒಂದು ಓಪನಿಂಗ್ಗೆ, ಪ್ರಾರಂಭೋತ್ಸವಕ್ಕೆ ನಾವು CM ಸಾಹೇಬರು ಬರ್ಮಾಡ್ಕೊಂಡ್ರೆ ಇದಕ್ಕಿನ್ನ ದೊಡ್ಡ ಸಂಪತ್ತು, ದೊಡ್ಡ ಒಂದು ಸಾಧನೆ ಏನು ಇಲ್ಲ ಅಂತ ಅನ್ಕೋತೀನಿ. ಯಾಕೆಂದ್ರೆ ಅವ್ರ ಕಾಲದಲ್ಲೇ ಇವೆಲ್ಲ ಶಂಕುಸ್ಥಾಪನೆ ಆದಂತವು. ಅವರು DCM ಆಗಿದ್ರು ಅವಾಗ, ಈಗ CM ಆದಾಗ ಅದನ್ನ ಬಂದು ಓಪನಿಂಗ್ ಮಾಡಿಕೊಟ್ರೆ ನಮ್ಮ ಈ ಭಾಗದಂತ ಒಂದು ಪುಣ್ಯವಂತರು, ಭಾಗ್ಯವಂತರು ಇನ್ಯಾರು ಇರೋದಿಲ್ಲ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಎಲ್ಲ ಈ ಭಾಗದ ಕೂಡ್ಲೂರು ಪಂಚಾಯತಿಯ ಭಾಗದ ಎಲ್ಲಾ ಜನ ಹೋಗಿ ಮತ್ತೆ ನಾವು ಒಂದು ಮನವಿ ಕೊಡಬೇಕು ಅಂತ ಒಂದು ಅನ್ಕೊಂಡಿದೀನಿ. ಏನಪ್ಪಾ ಅದು ಅಂತಂದ್ರೆ, ಸುಮಾರು ವರ್ಷಗಳಿಂದ ನಮ್ಮ ಈ ರೋಡ್ ಅಗಲೀಕರಣ ಆಗಿಲ್ಲ. ಈ ರೋಡ್ ಅಗಲೀಕರಣದಿಂದ ಸುಮಾರು ತೊಂದರೆಗಳು ಆಗ್ತಾ ಇದಾವೆ. ನಮ್ಮ ಜನಗಳು ಸುಮಾರು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಪ್ರತಿದಿನ. ಇದೊಂದನ್ನು ಮಾಡಿಕೊಡಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವೆಲ್ಲ ಹೋಗಿ. ಖಂಡಿತವಾಗಿ ಇದನ್ನ ನೀವು ನಿರ್ಮಾಣ ಮಾಡ್ಕೊಡ್ಬೇಕು ನಮಗೆ ಅಂತ ಕೇಳ್ಕೊಂಡ್ರೆ ಖಂಡಿತವಾಗಿ ಆ ತರದ್ದು ಒಂದು ಮನಸ್ಸಿರುವಂತ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ತರ ಮನಸ್ಸಿರುವಂತವ್ರು ಈ ಭಾಗಕ್ಕೆ ಅವರು ಉಪಮುಖ್ಯಮಂತ್ರಿಗಳು ಆಗಿದ್ದಾಗ್ಲೇನೆ ತುಂಬಾ ಅನುದಾನ ಕೊಟ್ಟಿದ್ದಾರೆ. ಇದು ಕೂಡ ಮಾಡಿಸ್ತೀವಿ ಅಂತ ಅನ್ನೋ ಭರವಸೆ ಆ ಭಗವಂತನ ಆಶೀರ್ವಾದದಿಂದ ನಮಗಿದೆ. ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ರೋಡ್ ಅಗಲೀಕರಣ ಕೂಡ ನಾವು ಮಾಡ್ತೀವಿ ಅನ್ನೋ ಭರವಸೆ ನಮ್ಮಲ್ಲಿದೆ. ಇದನ್ನ ಎಷ್ಟೋ ವರ್ಷಗಳ ನನಸು ಮಾಡುವಂತದ್ದು, ಈ ಜನಗಳಿಗೆ ಒಂದು ಅವರ ಒಂದು ಸಂಕಷ್ಟ ಏನಿದೆ, ಈ ರಸ್ತೆಯಿಂದ ಆಗ್ತಾ ಇರುವಂತ ಸಂಕಷ್ಟ ಏನಿದೆ ಅದನ್ನ ದೂರ ಮಾಡ್ತೀವಿ ಅನ್ನೋ ಭರವಸೆ ನಮ್ಗಿದೆ. ಇದೊಂದು ಪ್ರಾರ್ಥನೆ ಮಾಡ್ತಾ ಇದೀವಿ. ಅದಾದ್ಮೇಲೆ ಕೂಡ್ಲೂರಿನ ಸುಮಾರು ಅರ್ಧ ಊರು ನಮ್ಮ ಈ ತಡೆಗೋಡೆಯಿಂದ ಪ್ರಾರಂಭ ಆಗಿ, ಇಲ್ಲಿ ಶ್ರೀರಾಮ್ಪುರ ನಮ್ಮ ಶ್ರೀರಾಮ್ ದೇವಸ್ಥಾನದಿಂದ ಪ್ರಾರಂಭ ಆಗಿ
ಸುಮಾರು ಅರ್ಧ ಊರು ನಮ್ಮ ಅರಸು ಜನಾಂಗದವ್ರದ್ದು ಕಾಲೋನಿ SC ಕಾಲೋನಿಯಿಂದ ಮುಂದೆವರೆಗೂ ಒಂದು ತಡೆಗೋಡೆ ಆಗ್ಬೇಕು ಅಂತ ಈ ಭಾಗದ ಜನದ ಒಂದು ಕೋರಿಕೆ ಇದೆ. ಅದನ್ನು ಕೂಡ ಆ ಭಗವಂತನ ಆಶೀರ್ವಾದದಿಂದ ನಮ್ಮ ಶಾಸಕರ ಒಂದು ಸಂಪರ್ಕ ಮಾಡಿ ಅವ್ರನ್ನ ಕೂಡ ನಾವು ಅವ್ರ ಮುಖಾಂತರನೇ ಈ ತಡೆಗೋಡೆ ಕೂಡ ನಾವು ಮಾಡ್ತೀವಿ ಅನ್ನುವಂತ ಭರವಸೆ. ಪ್ರತಿಯೊಬ್ಬರಿಗೂ ಮನೆಗೂ ಇವತ್ತು ಒಂದು ಬಾಕ್ಸ್ ಸ್ವೀಟ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ನನ್ನ ಪಂಚಾಯತಿನಲ್ಲಿ ಕೂಡ್ಲೂರು, ಮಳೂರುಪಟ್ಟಣ ಹಾಗೂ ಚಕ್ಕೆರೆ ಈ 3 ಪಂಚಾಯತಿಗಳಲ್ಲಿ 3 ದಿನ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀನಿ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಈ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೂ ಕೂಡ ಸಿಹಿ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.